ಇದನ್ನು ಸರ್ಕಾರ ಕಟ್ಟುಬಸ್ತಾಗಿ ತರ್ತಕ್ಕಂಥದಕ್ಕೆ ನಾವು ಕ್ರಮವನ್ನು ವಹಿಸ್ತೀವಿ. ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ವಿಘ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಪುಂಡರು ಈ ಕೆಲಸವನ್ನ ಮಾಡಿದ್ದಾರೆ. ಎಂಇಎಸ್ನವರು ಅಂತ ಹೇಳಲ್ಲ, ಪೊಲೀಸರಿಂದ ನೈತಿಕ ಗಿರಿ ತನಿಖೆ ಆಗ್ಲಿ ಅಂತ ಡಿಕೆಶಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅಂದ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಶಾಂತಿಯ ತೋಟ, ಅದನ್ನೆಲ್ಲ ನಾವು ಉಳಿಸಬೇಕು, ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನಾತ್ಮಕ ಕ್ರಮವನ್ನ ತೆಗೆದುಕೊಳ್ಳಲಿ ಅಂತ ದೊಡ್ಡಬಳ್ಳಾಪುರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವರು ಪುಂಡ್ರು ಆ ಕೆಲಸ ಮಾಡಿದ್ದಾರೆ, ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ. MES ಮಾಡಿದ್ರು ಅಂತ ನಾನು ಹಣಪಟ್ಟಿ ಕಟ್ಟಲಿಕ್ಕೆ ಇನ್ವೆಸ್ಟಿಗೇಷನ್ ಆಗೋವರೆಗೂ ನಾನು ತಯಾರಿಲ್ಲ. MES ಮಾಡ್ತಾರೆ, ಯಾರು ಜವಾಬ್ದಾರಿ ಜನ ಯಾರು ಮಾಡೋದಿಲ್ಲ. ಕೆಲವು ಪುಂಡ್ರು ಮಾಡಿದ್ದಾರೆ, ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ನಮ್ಮ ಸರ್ಕಾರ ಕೂಡ ಈ ಮಾರಲ್ ಪೊಲೀಸು ಬೇರೆ ಬೇರೆ ಹೇಳಿಕೆಗಳು ಇವೆಲ್ಲ ಮಧ್ಯ ಎಲ್ಲ ಜನಕ್ಕೆ ಉದಾಸೀನ ಮಾಡಿಕೊಳ್ಳಿಕ್ಕೆ, ಕಾನೂನು ಬಗ್ಗೆ ಅಗೌರವವಾಗಿ ನಡ್ಕೊಳ್ಳಿಕ್ಕೆ ಕಾರಣ ಆಗಿದೆ. ಈಗ ಆ ವಿಚಾರ ಬೇಡ, ಬಟ್ ನಾವು ಖಂಡಿಸ್ತೇವೆ. ಯಾವುದೇ ನಾಯಕರು, ಸಂಗೊಳ್ಳಿ ರಾಯಣ್ಣ ನಮ್ಮ ದೇಶದ ಒಬ್ಬ ದೊಡ್ಡ ಹೋರಾಟಗಾರ, ಅವರ ಪ್ರತಿಮೆಗೆ ಮಾಡೋದು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸ್ಟ್ಯಾಚ್ಯೂ ಇರಲಿ, ಈ ರಾಜ್ಯದಲ್ಲಿ ಸೌಹಾರ್ದತೆಯನ್ನು ಕಾಪಾಡಬೇಕು. ಶಾಂತಿಯ ತೋಟ ಕರ್ನಾಟಕ, ಅದನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗಬೇಕು. ಬೆಳಗಾವಿಯಲ್ಲಿ ಅಧಿವೇಶನದ ಸಮಯದಲ್ಲೇ ಈ ರೀತಿ ಘಟನೆ ನಡೀತಾ ಇರೋದಕ್ಕೆ ಸಚಿವ ಗೋವಿಂದ ಕಾರಜೋಳ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪುಂಡಾಟ ಮಾಡುವವರನ್ನ ಸುಮ್ಮನೆ ಬಿಡಲ್ಲ, ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಕಾರಜೋಳ ಅವರ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಅವಮಾನ ಮಾಡಲಾಗಿದೆ. ಒಟ್ಟಾರೆ ನಾಡ ದ್ರೋಹಿಗಳು ಎಲ್ಲೇ ಇದ್ರೂ ಕೂಡ ಅದು ತಪ್ಪು. ಆದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಿರುವಂಥ ಸಂದರ್ಭದಲ್ಲಿ MES ಪುಂಡರು ಈ ರೀತಿ ಅವಳಿ ಇಟ್ಟಿರುವಂಥದ್ದು ನಾಚಿಕೆಗೇಡಿನ ಸಂಗತಿ. ಯಾಕಂತ ಹೇಳಿದ್ರೆ ಸರ್ಕಾರ ಇಡೀ ವ್ಯವಸ್ಥೆ ಸುವರ್ಣಸೌಧದಲ್ಲಿರುವಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಘಟನೆ ಖಂಡನೀಯ ಆಗಿರುವಂಥದ್ದು. ಈ ಸಂಬಂಧಪಟ್ಟಾಗೆ ನಮ್ಮ ಜೊತೆ ಮಾತನಾಡಲು ಸರ್ಕಾರದ ಹಿರಿಯ ಸಚಿವರಾಗಿರ್ತಕ್ಕಂಥ ಬೆಳಗಾವಿ ಉಸ್ತುವಾರಿಯನ್ನು ನೋಡ್ಕೊಳ್ತಿರ್ತಕ್ಕಂಥ ಗೋವಿಂದ ಎಂ ಕಾರಜೋಳರವರಿದ್ದಾರೆ. ಸರ್, ಈ ಘಟನೆಯನ್ನು ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್? ಸಮಾಜದಲ್ಲಿ ಕೆಲವು ದ್ರೋಹಿಗಳು, ವಿಕೃತ ಮನಸ್ಸಿನವರು ಇರ್ತಾರೆ. ಇಂಥ ಘಟನೆಗಳನ್ನು ಹುಟ್ಟು ಹಾಕಿ ಸಮಾಜದಲ್ಲಿ ದೊಂಬಿಯನ್ನು ಸೃಷ್ಟಿ ಮಾಡಿ ಖುಷಿ ಪಡ್ತಕ್ಕಂಥ ವಿಕೃತ ಮನಸ್ಸಿನವ್ರು ಮಾಡಿರ್ತಕ್ಕಂಥ ಕೆಲಸ ಇದು. ಈಗಾಗಲೇ 4 ಕೇಸುಗಳನ್ನು ರಿಜಿಸ್ಟರ್ ಮಾಡಿದ್ವಿ. 27 ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೂ ಕೆಲವರನ್ನ ಹುಡುಕ್ತಾ ಇದ್ದಾರೆ. ಅಂಥವ್ರೆಲ್ಲರನ್ನೂ ಹುಡುಕಿ ಕಠಿಣ ಕ್ರಮವನ್ನು ತಗೊಳ್ತೇವೆ, ನ್ಯಾಯಾಲಯಕ್ಕೆ ಅವ್ರನ್ನ ಒಪ್ಪಿಸ್ತೇವೆ. ಇದು ಸರ್ಕಾರಕ್ಕೆ ಕೂಡ ಒಂದು ರೀತಿಯ ಟೆನ್ಷನ್ನು. ಹಾಗಾಗಿ ನೀವು ಈಗಾಗಲೇ ಈ ಪ್ರತಿಮೆಗೆ ಸಂಬಂಧಪಟ್ಟದಕ್ಕೆ CC ಕ್ಯಾಮ್ರಾ ಫುಟೇಜಸ್ಗಳಿದೆ, ಬೇರೆ ಬೇರೆಗಳಿದ್ದಾವೆ. ಯಾವಾಗ ಇವರ ಪುಂಡರನ್ನ ಬಂಧಿಸ್ತೀರಾ? ಈಗಾಗಲೇ 27 ಜನರನ್ನು ಬಂಧಿಸಿದ್ದಾರೆ, ಇನ್ನುಳಿದವ್ರನ್ನ ಹುಡುಕಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಖಂಡಿತವಾಗಿಯೂ ಬಂಧಿಸ್ತೇವೆ, ಕಠಿಣ ಕ್ರಮವನ್ನು ತಗೊಳ್ತೇವೆ. ಯಾರೂ ಕೂಡ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಅದನ್ನು ನಿಯಂತ್ರಿಸ್ತದೆ. ಸರ್, ಎಲ್ಲೂ ಕೂಡ ಅಹಿತಕರ ಘಟನೆ ನಡೆದಂತೆ ತಾವು ಈ ಬೆಳಗಾವಿ ಜನರಿಗೆ, ಈ ರಾಜ್ಯ ಜನರಿಗೆ ಭರವಸೆಯನ್ನು ಕೊಡ್ತೀರಾ? ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಯಾರೂ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲ ಭಾಷಿಕರು ಒಂದೇ ತಾಯಿ ಮಕ್ಕಳಂತೆ ಇರಬೇಕು ಅಂತ ನಾವೇನು ಆಶೆಯನ್ನು ಮಾಡಿದ್ವಿ, ಅದಕ್ಕೆ ಬದ್ಧರಾಗಿದ್ದೇವೆ. ಈ ದೇಶದ ಆಡಳಿತ, ಈ ರಾಜ್ಯದ ಆಡಳಿತ ಸಂವಿಧಾನ ಚೌಕಟ್ಟಿನಲ್ಲೇ ನಡೀತಕ್ಕಂಥ ಆಡಳಿತ. ಖಂಡಿತವಾಗಿಯೂ ಎಲ್ಲರ ರಕ್ಷಣೆ ಮತ್ತು ಶಾಂತಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸರ್ಕಾರಕ್ಕಿದೆ. ಯಾರೂ ಇಂಥ ಘಟನೆಗಳಿಗೆ ಪ್ರೋತ್ಸಾಹಿಸಬಾರ್ದು, ಭಾಗವಹಿಸಬಾರ್ದು. ಎಲ್ಲರೂ ಶಾಂತಿಯಿಂದ ಇರಬೇಕು ಅಂತ ಮನವಿಯನ್ನು ಮಾಡ್ತೀನಿ. ಗೋವಿಂದ ಕಾರಜೋಳರು ಹಿರಿಯ ಸಚಿವರಿದ್ದೀರಾ, ನೀವೊಂದು ಕಠಿಣವಾಗಿ ಏನು ಎಚ್ಚರಿಕೆಯನ್ನು ಕೊಡ್ತೀರಾ? ಸಮಾಜದ್ರೋಹಿ ಕೆಲಸ ಮಾಡತಕ್ಕಂಥವ್ರಿಗೆ, ಸಮಾಜದಲ್ಲಿ ದೊಂಬೆಯನ್ನು ಸೃಷ್ಟಿ ಮಾಡತಕ್ಕಂಥವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ನಿಮಗೆ ಸರ್ಕಾರ ಅಷ್ಟು ಸುಲಭವಾಗಿ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಜೈಲಿಗೆ ಅಟ್ಟತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಇನ್ನೂ ಅವಶ್ಯವಿದ್ದರೆ ಹೆಚ್ಚಿನ ಕಠಿಣ ಕ್ರಮಗಳನ್ನು ಕೂಡ ತಗೊಳ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇನೆ. ಸರ್, ಬೆಳಗಾವಿಲಿ ಈಗ ಸದ್ಯಕ್ಕೆ ಶಾಂತಿ ಸುವ್ಯವಸ್ಥೆ ಬರ್ತಾ ಇದೆ. ಇನ್ನೇನಾದರೂ ಒಂದು ಸಣ್ಣ ಘಟನೆ ನಡೆದರೂ ಕೂಡ ಯಾರನ್ನು ಹೊಣೆ ಮಾಡ್ತೀರಾ? ಇಲ್ಲಿ ನಾವು ಸ್ಥಳೀಯ ಪೊಲೀಸ್ ಕಮಿಷನ್ ಹೊಣೆ ಮಾಡ್ತೀರಾ ಅಥವಾ ಯಾರನ್ನು ಹೊಣೆಗಾರನಾಗಿ ಮಾಡ್ತೀರಾ? ನಮ್ಮ
ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಸರ್ಕಾರ. ಎಲ್ಲ ಕಾನ್ಸ್ಟೇಬಲ್ ಹಿಡಿದು ಕಮಿಷನರ್ವರೆಗೂ, ಕಾನ್ಸ್ಟೇಬಲ್ ಹಿಡಿದು IG ವರೆಗೂ ಮತ್ತು ವಿಲೇಜ್ ಅಕೌಂಟೆಂಟ್ ಹಿಡಿದು ಡೆಪ್ಟಿ ಕಮಿಷನರ್ವರೆಗೂ ಎಲ್ಲರೂ ಒಕ್ಕಟ್ಟಾಗಿ ಆಡಳಿತವನ್ನು ಮಾಡಬೇಕು. ಆಡಳಿತದಲ್ಲಿ ಚ್ಯುತಿ ಆಗದಂಗೆ ನೋಡ್ಕೊಳ್ಬೇಕು. ಅಂಥವ್ರು ಯಾರಾದರೂ ಇದ್ದರೆ ಅಂಥವ್ರಿಗೆ ಕಠಿಣ ಶಿಕ್ಷೆ ಕಾದಿದೆ. ಸೋಮವಾರದಿಂದ ಅಧಿವೇಶನ ಮತ್ತೆ ಸೇರ್ಕೊಳ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಉತ್ತರ ಕೊಡೋ ಸಂದರ್ಭದಲ್ಲಿ ನಾವು ಏನೆಲ್ಲ ವರದಿಗಳನ್ನು ತರಿಸ್ಕೋಬೇಕು, ಈ ಘಟನೆಗೆ ಸಂಬಂಧಪಟ್ಟ ಅಷ್ಟು ವರದಿ ತೆಗೆದುಕೊಂಡು ಸದನದಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಕನ್ನಡಿಗರು ಕನ್ನಡಕ್ಕೆ ಏನಾದರೂ ಅಪಮಾನ ಆದರೆ ಸಹಿಸಲ್ಲ, ಅಂಥವ್ರ ವಿರುದ್ಧ ಕಠಿಣ ಕ್ರಮ ಮತ್ತು ಶಿಕ್ಷೆ ಕೊಡಲಿಕ್ಕೂ ನಾವು ತಯಾರಿದ್ದೀವಿ ನಮ್ಮ ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಚಿದಾನಂದ್ ಪಟೇಲ್, ಬೆಳಗಾವಿಯಿಂದ, ನ್ಯೂಸ್ 18 ಕನ್ನಡ. ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.